ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿನ್ನದ ಬೆಲೆ ಏರ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ ನಮ್ಮ ರೈತರು ಬೆಳೆಯುವ ಬಿಳಿ ಬಂಗಾರ ಅಂದರೆ ರೇಷ್ಮೆ ಗೂಡಿಗೂ ನಿಜವಾದ ಬಂಗಾರದ ಬೆಲೆ ಬಂದಿದೆ. ಹೌದು, ಭಾರತದಲ್ಲೇ ರೇಷ್ಮೆ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ನಮ್ಮ ಕರ್ನಾಟಕದ ರೇಷ್ಮೆ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ. ರಾಮನಗರ ಮಾರುಕಟ್ಟೆಯಲ್ಲಿ 1 ಕೆಜಿ ರೇಷ್ಮೆ ಗೂಡು ಬರೋಬ್ಬರಿ ₹1,000 ಸೇಲ್ ಆಗಿ ಹೊಸ ದಾಖಲೆ ಬರೆದಿದೆ. ಯಾಕೆ ಈ ದಿಢೀರ್ ಏರಿಕೆ? ಮೈಸೂರಿನಲ್ಲಿ ತಲೆ ಎತ್ತಲಿರುವ ಆ ₹20 ಕೋಟಿ ವೆಚ್ಚದ ಹೈಟೆಕ್ ಮಾರುಕಟ್ಟೆ ಹೇಗಿರಲಿದೆ? ರೇಷ್ಮೆ ಬೆಲೆ ಏರಿಕೆಯಿಂದ ಮೈಸೂರು ಸಿಲ್ಕ್, ಕಾಂಚೀಪುರಂ ಸೀರೆಗಳ ಬೆಲೆಯೂ ಹೆಚ್ಚಾಗಲಿದೆಯಾ? ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರೇಷ್ಮೆ ಗೂಡಿಗೆ ಬಂತು ಬಂಪರ್ ಬೆಲೆ. ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆಯಲ್ಲಿ ರೇಷ್ಮೆ ಬೆಲೆ ನಿರಂತರವಾಗಿ ಏರಿಕೆಯಾಗ್ತಲೇ ಇದೆ. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಎನಿಸಿಕೊಂಡಿರುವ ರಾಮನಗರದಲ್ಲಿ ದ್ವಿತಳಿ ಗೂಡಿನ ದರ ಪ್ರತಿ ಕೆಜಿಗೆ ಗರಿಷ್ಠ ₹1,000 ಮುಟ್ಟಿದೆ. ಇನ್ನು ಮಿಶ್ರತಳಿ ಗೂಡಿಗೂ ಬಂಪರ್ ಬೆಲೆ ಬಂದಿದ್ದು ಕೆಜಿಗೆ ₹800ರಿಂದ ₹822 ಬಿಕರಿಯಾಗ್ತಾ ಇದೆ. ಇದಕ್ಕೂ ಮುನ್ನ 2022ರಲ್ಲಿ ರೇಷ್ಮೆ ಗೂಡಿನ ದರ ₹1,000 ಗಡಿ ದಾಟಿತ್ತು. ಇದೀಗ 4 ವರ್ಷಗಳ ಬಳಿಕ ಮತ್ತೆ 1,000 ಗಡಿ ಮುಟ್ಟಿರೋದು ರೈತರಿಗೆ ದೊಡ್ಡ ಆರ್ಥಿಕ ಶಕ್ತಿ ತಂದಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಯದಲಡುಕು ಗ್ರಾಮದ ರೈತ ಶ್ರೀನಿವಾಸ್ ಅವರು ತಂದಿದ್ದ 84 ಕೆಜಿ ದ್ವಿತಳಿ ಗೂಡಿಗೆ ₹1,000 ದರ ಸಿಕ್ಕಿದ್ದು, ಮಾರುಕಟ್ಟೆ ಅಧಿಕಾರಿಗಳು ಅವರಿಗೆ ಅಭಿನಂದನಾ ಪತ್ರವನ್ನು ನೀಡಿದ್ದಾರೆ. ಈ ಬೆಲೆ ಏರಿಕೆಯಿಂದಾಗಿ ಸಣ್ಣ ಜಮೀನಿನಲ್ಲೇ ರೇಷ್ಮೆ ಕೃಷಿ ಮಾಡುತ್ತಿರೋ ಎಷ್ಟೋ ಕೃಷಿಕರು ತಿಂಗಳಿಗೆ ಬರೋಬ್ಬರಿ ₹1,00,000 ಲಾಭ ಮಾಡ್ತಿದ್ದಾರೆ. ದಿಢೀರ್ ಬೆಲೆ ಏರಿಕೆಗೆ ಕಾರಣ ಏನು? ಒಂದೆಡೆ ಬಂಪರ್ ಬೆಲೆ ಸಿಕ್ತಿದ್ರೆ ಮತ್ತೊಂದೆಡೆ ಉತ್ಪಾದನೆ ಕುಸಿತ ಕಂಡಿದೆ. 5 ತಿಂಗಳ ಹಿಂದೆ ರಾಮನಗರ ಮಾರುಕಟ್ಟೆಗೆ ದಿನಕ್ಕೆ 40ರಿಂದ 45 ಮೆಟ್ರಿಕ್ ಟನ್ ರೇಷ್ಮೆ ಗೂಡು ಬರ್ತಿತ್ತು. ಆದರೆ ಈಗ ಅದು 20ರಿಂದ 25 ಟನ್ಗೆ ಕುಸಿದಿದೆ. ಇದಕ್ಕೆ ಮುಖ್ಯ ಕಾರಣ ಚಳಿಗಾಲ. ಚಳಿಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಪ್ರಮುಖ ಆಹಾರವಾದ ಹಿಪ್ಪುನೇರಳೆ ಸೊಪ್ಪು ಸರಿಯಾಗಿ ಬೆಳೆಯೋದಿಲ್ಲ. ಆಹಾರದ ಕೊರತೆಯಿಂದಾಗಿ ಹುಳುಗಳ ಸಾಕಾಣಿಕೆ ಪ್ರಮಾಣವೂ ಕಡಿಮೆಯಾಗುತ್ತೆ. ಹೀಗಾಗಿ ಬೇಡಿಕೆ ಹೆಚ್ಚಿದ್ದು ಪೂರೈಕೆ ಕಡಿಮೆಯಾಗಿರೋದ್ರಿಂದ ಹರಾಜಿನಲ್ಲಿ ಬಿಡ್ ಹೆಚ್ಚಾಗಿ ರೇಷ್ಮೆಗೆ ಚಿನ್ನದ ಬೆಲೆ ಸಿಗ್ತಿದೆ. ಮೈಸೂರಿಗೆ ಬರ್ತಿದೆ ಹೈಟೆಕ್ ರೇಷ್ಮೆ ಮಾರುಕಟ್ಟೆ. ಈ ನಡುವೆ ಮೈಸೂರು ಸುತ್ತಮುತ್ತಲಿನ ರೇಷ್ಮೆ ಬೆಳೆಗಾರರಿಗೆ ಇನ್ನೊಂದು ಭರ್ಜರಿ ಸಿಹಿ ಸುದ್ದಿ ಇದೆ. ಮೈಸೂರಿನಲ್ಲಿ ಶೀಘ್ರದಲ್ಲೇ ₹20 ಕೋಟಿ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ತಲೆ ಎತ್ತಲಿದೆ. ಇಲ್ಲಿನ ಬಂಡಿಪಾಳ್ಯದ ಹೊಸ ಹುಂಡಿ ಬಳಿ 2 ಎಕರೆ ಜಾಗದಲ್ಲಿ ಈ ಮಾರುಕಟ್ಟೆ ನಿರ್ಮಾಣವಾಗಲಿದ್ದು, ಪ್ರತಿದಿನ 10ರಿಂದ 12 ಟನ್ ರೇಷ್ಮೆ ಗೂಡು ವಹಿವಾಟು ನಡೆಸುವ ಸಾಮರ್ಥ್ಯ ಈ ಮಾರುಕಟ್ಟೆಗೆ ಇರಲಿದೆ. ಇದು ಹೈಟೆಕ್ ಮಾರುಕಟ್ಟೆಯಾಗಿದ್ದು, ಇಲ್ಲಿ ಈ ಬಿಡ್ಡಿಂಗ್, ಈ ಪೇಮೆಂಟ್ ವ್ಯವಸ್ಥೆಯೂ ಇರಲಿದೆ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಪಾರದರ್ಶಕವಾಗಿ ಬೆಲೆ ನಿಗದಿಯಾಗಲಿದೆ. ಮಧ್ಯಾಹ್ನದ ಒಳಗೆ ವಹಿವಾಟು ಮುಗಿದು ಕೆಲವೇ ಗಂಟೆಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಲಿದೆ. ಇಷ್ಟೆಲ್ಲ ಸೌಲಭ್ಯಗಳು, ಉತ್ತಮ ದರ ಇರುವಾಗ ರೈತರು ಹೆಚ್ಚೆಚ್ಚು ರೇಷ್ಮೆ ಬೆಳೆಯೋಕೆ ಮುಂದಾಗಬೇಕು ಅಂತ ಅಧಿಕಾರಿಗಳು ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ರೇಷ್ಮೆ ಇಲಾಖೆಯಿಂದ ರೈತರಿಗೆ ಭಾರಿ ಸಬ್ಸಿಡಿ ಕೂಡ ಸಿಗ್ತಿದೆ. ರೇಷ್ಮೆ ಹುಳು ಸಾಕಾಣೆ, ಮನೆ ನಿರ್ಮಾಣಕ್ಕೆ %75 ಸಹಾಯಧನ, ಹನಿ ನೀರಾವರಿಗೆ %90 ನೆರವು ಹಾಗೂ ಸರ್ಕಾರಿ ಮಾರುಕಟ್ಟೆಗಳಲ್ಲಿ ಗೂಡು ಮಾರಾಟ ಮಾಡಿದರೆ ಪ್ರತಿ ಕೆಜಿಗೆ ₹30 ಬೋನಸ್ ಕೂಡ ನೀಡಲಾಗ್ತಿದೆ. ರೇಷ್ಮೆ ದರ ಏರಿಕೆ ಹೆಚ್ಚಾಗುತ್ತಾ ರೇಷ್ಮೆ ಸೀರೆಗಳ ಬೆಲೆ? ಖಂಡಿತವಾಗಿಯೂ ಹೌದು. ರೇಷ್ಮೆ ಗೂಡಿನ ಬೆಲೆ ಹೆಚ್ಚಾದಾಗ ಅದರ ನೇರ ಪರಿಣಾಮ ಶುದ್ಧ ರೇಷ್ಮೆ ಸೀರೆಗಳ ಮೇಲಾಗುತ್ತೆ. ಕಚ್ಚಾ ರೇಷ್ಮೆ ಬೆಲೆಯ ಜೊತೆಗೆ ಸೀರೆಗಳಲ್ಲಿ ಬಳಸುವ ಚಿನ್ನ ಹಾಗೂ ಬೆಳ್ಳಿಯ ಎಳೆಗಳ ಜರಿಗಳ ಬೆಲೆಯು ಗಗನಕ್ಕೇರಿದೆ. ಇನ್ನೊಂದು ಕಡೆ ಕಾರ್ಮಿಕರ ಕೊರತೆ ತೀವ್ರವಾಗಿದೆ. ಕೈಮಗ್ಗದ ನೇಕಾರಿಕೆ ಅತ್ಯಂತ ಶ್ರಮದಾಯಕ ಕೆಲಸ. ಪರಿಣಿತ ನೇಕಾರರ ಕೊರತೆ ಮತ್ತು ಹೊಸ ಕುಶಲಕರ್ಮಿಗಳಿಗೆ ತರಬೇತಿ ನೀಡಲು ಬೇಕಾಗುವ ಸಮಯದಿಂದಾಗಿ ಸೀರೆಯ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಕಾಂಚೀಪುರಂ ಹಾಗೂ ಮೈಸೂರು ಸಿಲ್ಕ್ನಂಥ ಪ್ರೀಮಿಯಂ ಸೀರೆಗಳ ಬೆಲೆಯಲ್ಲಿ ₹10ರಿಂದ 15% ಅಂದರೆ ಅಂದಾಜು ₹5,000ರಿಂದ ₹6,000 ಏರಿಕೆಯಾಗುವ ಸಾಧ್ಯತೆ ಇದೆ. ಬೆಲೆ ಏರಿಕೆಯಾಗಿದ್ರೂ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ರೇಷ್ಮೆ ಸೀರೆಗಳಿಗೆ, ಅದರಲ್ಲೂ KSIC ಮೈಸೂರು ಸಿಲ್ಕ್ ಸೀರೆಗಳಿಗೆ ಇಂದಿಗೂ ಭಾರಿ ಡಿಮ್ಯಾಂಡ್ ಇದೆ. ಒಟ್ಟಿನಲ್ಲಿ ರೇಷ್ಮೆ ಕೃಷಿ ಇಂದು ರಾಜ್ಯದ ರೈತರ ಪಾಲಿಗೆ ಕಾಮಧೇನುವಾಗಿ ಪರಿಣಮಿಸಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ,
ರೇಷ್ಮೆ ಬೆಳೆಗಾರರಿಗೆ ಈ ಮಟ್ಟದ ಲಾಭ ಸಿಗ್ತಿರೋದು ಹಾಗೂ ಸರ್ಕಾರ ಹೈಟೆಕ್ ಮಾರುಕಟ್ಟೆ ನಿರ್ಮಿಸ್ತಾ ಇರೋದು ನಿಮ್ಮ ಪ್ರಕಾರ ರೈತರಿಗೆ ಎಷ್ಟರ ಮಟ್ಟಿಗೆ ನೆರವಾಗಲಿದೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.